ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕೊನೆಗೂ ನನ್ನ ಗೂಗಲ್ ಎಡ್ಸೆನ್ಸ್ ಪಿನ್ ಬಂದಾಯಿತು. ಸುಮಾರು 4-5 ತಿಂಗಳಿನಿಂದ ಬರ್ತಾ ಇರಲಿಲ್ಲ. 3 ಸಲ ಅಪ್ಲೈ ಮಾಡಿದ್ದೆ. ಇದು ಥರ್ಡ್ ಟೈಮ್ ಅಪ್ಲೈ ಮಾಡಿದ್ದೀನಿ. 5 ತಿಂಗಳ ನಂತರ ನನ್ನ ಗೂಗಲ್ ಎಡ್ಸೆನ್ಸ್ ಪಿನ್ ಬಂತು. ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಎಡ್ಸೆನ್ಸ್ ಅಕೌಂಟ್ ವೆರಿಫೈ ಮಾಡಿದೆ. ಇದು ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಬರುತ್ತೋ ಇಲ್ವೋ ಒಂಥರ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಕೊನೆಗೂ ಬಂದು ನನ್ನ ಕೈ ತಲುಪಿದೆ. ನಿನ್ನೆ ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೆ. ಆಲ್ರೆಡಿ ನಂದು ಡಿಮೊನಿಟೈಸ್ ಮಾಡಿದ್ರು. 4 ಮಂತ್ಸ್ ಟೈಮ್ ಇರುತ್ತೆ. ಫಸ್ಟ್ ಪಿನ್ ಕಳಿಸಿದಾಗಿಂದ 4 ತಿಂಗಳ ಸಮಯ ಇರುತ್ತೆ. 4 ತಿಂಗಳ ಸಮಯ ನಾನು ಜನವರಿಗೆ ಮುಗ್ದೋಗಿತ್ತು. ನಂತರ ಅವ್ರು ನನ್ನ ಚಾನಲ್ ಡಿಮೊನಿಟೈಸ್ ಮಾಡಿ 3 ಡೇಸ್ ಆಗಿತ್ತು. ಆವಾಗ ಇದು ಬಂತು. ಇದು ಬರಬೇಕಂದ್ರೆ ಕೆಲವು ಚೇಂಜಸ್ಗಳು ಮಾಡಿದೆ. 2 ಸಲ ನಾನು ಅಪ್ಲೈ ಮಾಡಬೇಕಾದ್ರೆ ಸೇಮ್ ಅಡ್ರೆಸ್ ಮೇಲೆ ಅಪ್ಲೈ ಮಾಡಿದ್ದೆ. ಥರ್ಡ್ ಟೈಮ್ ಏನು ಮಾಡಿದೆ ಅಂದರೆ ನಾನು ಅಡ್ರೆಸ್ನ ಚೇಂಜ್ ಮಾಡಿದೆ. ಯಾವ ಥರ ಅಡ್ರೆಸ್ ಚೇಂಜ್ ಮಾಡಿದೆ ಅಂದರೆ, ನಮ್ಮದು ಗೂಗಲ್ ಮ್ಯಾಪ್ನಲ್ಲಿ ಇರುವಂಥ ಸೇವ್ ಇರೋ ಅಡ್ರೆಸ್ನ ಸರ್ಚ್ ಮಾಡಿಬಿಟ್ಟು ನಿಮ್ಮ ಹತ್ತಿರ ಇರೋ ಯಾವುದಾದ್ರೂ ಒಂದು ಸ್ಟೋರ್ ಆಗಲಿ ಯಾವುದಾಗಲಿ ಸರ್ಚ್ ಮಾಡಿಬಿಟ್ಟು ಆ ಮ್ಯಾಪಲ್ಲಿರುವಂಥ ಅಡ್ರೆಸ್ ಲಿಂಕ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಗೂಗಲ್ ಎಡ್ಸೆನ್ಸ್ ಅಕೌಂಟ್ನಲ್ಲಿ ಆ್ಯಡ್ ಮಾಡಿದೆ. ಅದೇ ಥರ ಸೇಮ್ ಅಡ್ರೆಸ್ಗೆ ನನಗೆ ಅದು ಅಡ್ರೆಸ್ನಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ಅಡ್ರೆಸ್ ಹಾಕಬೇಕಾದ್ರೆ ಅಡ್ರೆಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತ ಕೂಡ ಹಾಕಿ ನಿಮ್ಮದು, ಆಯಿತಾ. ಪೋಸ್ಟ್ಮ್ಯಾನ್ ಬಂದರೆ ನಿಮಗೂ ಕಾಲ್ ಮಾಡ್ತಾರೆ. ಇಲ್ಲಾಂದರೆ ಪೋಸ್ಟ್ನಲ್ಲಿ ನೋಡ್ತಾ ಇದ್ರೆ ನನ್ನ ಅಡ್ರೆಸ್ನಲ್ಲೇ ಫೋನ್ ನಂಬರ್ ಇದೆ. ಅದು ಬಿಟ್ಟರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಫೋನ್ ನಂಬರ್ ಹಾಕೋದು ತುಂಬ ಮುಖ್ಯ. ಕೊನೆಗೂ ಬಂದಿದೆ. ನಂದು ಅಕೌಂಟು ನಿನ್ನೆ ವೆರಿಫೈ ಆಯಿತು. ವೆರಿಫೈ ಆದಮೇಲೆ ಇವತ್ತೇ ಮತ್ತೆ ಪೇಮೆಂಟ್ ಕೂಡ ಆಯಿತು. ಒಂದು 3-4 ಡೇಸಲ್ಲಿ ಬಂದು ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಮಧ್ಯಾಹ್ನನೇ ಮೇಲ್ ಬಂದಿದೆ, ನಿಮ್ಮ ಅಕೌಂಟ್ನ ಜಮಾ ಮಾಡಲಾಗಿದೆ ನಿಮ್ಮ ಅಕೌಂಟ್ಗೆ ಅಂತ. ಓಕೆ, ಯಾರಾದರೂ ನೀವು ಯೂಟ್ಯೂಬ್ ಅಕೌಂಟ್ಗಳು ಇದ್ದಿದ್ದರೆ, ಗೂಗಲ್ ಎಡ್ಸೆನ್ಸ್ ಪಿನ್ ಬರ್ತಿದ್ರೆ, ನೀವು ಸಮಸ್ಯೆ ಆಗ್ತಿದ್ರೆ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಅಂದರೆ ಏನಿಲ್ಲ, ನೀವು ನಿಮ್ಮ ಏರಿಯಾದು ಅಥವಾ ಗೊತ್ತಿಲ್ಲದೆ ಇರೋ ಅಡ್ರೆಸ್ಗಳನ್ನ ಹಾಕೋದು ಈ ಥರ ಮಾಡಬೇಡಿ. ಯಾಕಂದರೆ ನಿಮಗೆ ಗೊತ್ತಿರುವಂಥ, ಅಂದರೆ ಮ್ಯಾಪಲ್ಲಿ ಹೋಗಿ ಅಲ್ಲಿರುವಂಥ ಅಡ್ರೆಸ್ ಸರ್ಚ್ ಮಾಡಿಬಿಟ್ಟು ನೀವು ಹತ್ತಿರದಿಂದ ಆ ಅಡ್ರೆಸ್ನ ಲಿಂಕ್ ಕಾಪಿ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ತಂದು ಸೇಮ್ ಅಡ್ರೆಸ್ನ ಪೇಸ್ಟ್ ಮಾಡಿ. ಯಾಕಂದರೆ ನೀವು ತುಂಬ ಬೇಗ ಬರುವಂಥ 2 ವೀಕ್ಸಲ್ಲಿ ಬಂದೇ ಬರುತ್ತೆ. ನೋಡ್ತಾ ಇದ್ದೀರ, ಒಂಥರ ಯೂಟ್ಯೂಬ್ ಬೇಡ ಅನಿಸ್ಬಿಟ್ಟಿತ್ತು ಬರದೇ ಇರೋದಕ್ಕೆ. ಮತ್ತೆ ಒಂಚೂರು ಇಂಟ್ರೆಸ್ಟ್ ಬಂದಿದೆ. ಧನ್ಯವಾದ ಎಲ್ಲರಿಗೂ ಪ್ರೋತ್ಸಾಹಿಸೋದಕ್ಕೆ. ಹೀಗೆ ಏನಂದರೆ, ಮೊದಲಿಗೆ ಟ್ಯಾಕ್ಸ್ ಇನ್ವಾಯ್ಸ್ನ ಫಾರ್ಮ್ನ ಫಿಲ್ ಮಾಡಿ. ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮ್ನ ಫಿಲ್ ಮಾಡಿದ್ಮೇಲೆ ಅಪ್ರೂವಲ್ ಆಗುತ್ತೆ. ಟ್ಯಾಕ್ಸ್ ಇನ್ವಾಯ್ಸ್ ಫಾರ್ಮ್ನ ಅಪ್ರೂವಲ್ ಆದಮೇಲೆ ನಂತರ ನಿಮ್ಮ ಐಡೆಂಟಿಟಿ ಕನ್ಫರ್ಮ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಥವಾ ಲೈಸೆನ್ಸ್ ಏನೇ ಇದ್ದರೂ ಕೂಡ. ಅದಾದಮೇಲೆ ನಂತರ ಇದಕ್ಕೆ ಅಪ್ಲೈ ಮಾಡಿ, ಬೇಗ ಬರುತ್ತೆ. ಸರಿನಾ? ತುಂಬ ಖುಷಿ ಆಗ್ತಾಯಿದೆ. ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಬಂದಿದ್ದೀನಿ. ಧನ್ಯವಾದ.